ಇದು ಬೇಳೆ ಸೊಪ್ಪು, ತೊಗರಿಬೇಳೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು 15 ನಿಮಿಷದಲ್ಲಿ ಬಸ್ಸಾರು ಮತ್ತು ರಾಗಿ ಮುದ್ದೆ ಮಾಡಿ ಈ ದಿನ ಭಾಗ್ಯಕ್ಕ ನಮಗೆ ತೋರಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಏನೇನು ಬೇಕು ನೋಡಿ. ಇದನ್ನೆಲ್ಲ ಸ್ವಲ್ಪ ತಗೊಂಡ್ರು. ಬೆಳ್ಳುಳ್ಳಿಯನ್ನು ಮತ್ತು ಈರುಳ್ಳಿಯನ್ನು ಈ ಥರ ಗ್ಯಾಸ್ನಲ್ಲಿ ಅದನ್ನು ಸುಟ್ಕೊಂಡ್ರು. 1 ಟೊಮೆಟೊ ಹಾಕಿದ್ದಾರೆ, ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ, ಹುಣಸೆಹಣ್ಣು, ಒಂದು 5 ಮೆಣಸು ಹಾಕಿದ್ದಾರೆ ಖಾರದ್ದು ನೋಡಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಹೇಳಿದರು. ಈಗ ರಾಗಿ ಮುದ್ದೆ ಮಾಡಿ ತೋರಿಸ್ತಾರೆ ನೋಡಿ. ಇಷ್ಟು ನೀರು ಇಟ್ಕೊಂಡಿದ್ದಾರೆ. ಈ ಕಡೆ ಸಾರು ಕೂಡ ಮಾಡ್ತಾ ಇದ್ದಾರೆ. ಚಟ್ಪಟಾಗಿ ಮಾಡಿ ಕೊಟ್ಟು ಹೋದರು. ಈ ಥರ ನೋಡಿ ಬಸ್ಸಾರು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿದ್ದೇವೆ. ಸ್ವಲ್ಪ ಇನ್ನೂ ಅದರಲ್ಲಿ ಇದೆ. ಅದನ್ನು ಈಗ ಪಲ್ಯ ಏನಾದರೂ ಮಾಡ್ತೇನೆ ನಾನು. ಆ ಸೈಡಲ್ಲಿ ನೀರು ಕುದೀತಾ ಇದೆ ರಾಗಿ ಮುದ್ದೆ ಮಾಡಲಿಕ್ಕೆ. ದೊಡ್ಡ ದೊಡ್ಡದು ಕೂಡ ಮಾಡಿದ್ದಾರೆ, ಚಿಕ್ಕದು ಕೂಡ ಮಾಡಿದ್ದಾರೆ. ಈ ಥರ ಹಿಟ್ಟು ಹಾಕಿದರು. 15 ನಿಮಿಷವೂ ಇಲ್ಲ, ಅಷ್ಟು ಬೇಗ ಮಾಡಿದ್ದಾರೆ ಅವರು. ಗ್ಯಾಸ್ ಮೇಲೆ ಚಿಕ್ಕದಾಗಿಟ್ಟು ಹೀಗೆ ಇಡಬೇಕು. ಅದು ತಾನಾಗೆ ಬೇಯ್ತದೆ. ಬಿಳಿ ಕಾಣ್ತದೆ ಅಂತೇಳಿ ಏನು ಟೆನ್ಷನ್ ಮಾಡಲಿಕ್ಕಿಲ್ಲ ನೋಡಿ. ಹೀಗೆ ಎಲ್ಲ ಹಿಟ್ಟು ತಗೊಂಡ್ರು. ಈ ಥರ ಬಿಸಿ ನೀರು ಕೈಯನ್ನು ಮಾತ್ರ ಬಿಸಿ ಬಿಸಿ ಇರ್ತದೆ ಅಂತೇಳಿ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾರೆ ಕೈಗೆ. ನಂತರ ಈ ಥರ ಉಂಡೆ ಮಾಡೋದು ನೋಡಿ. ಎಣ್ಣೆ ಅಲ್ಲ, ಅದು ನೀರು. ಅಂದರೆ ಹಿಟ್ಟು ತುಂಬ ಬಿಸಿ ಇರ್ತದೆ ನೋಡಿ. ದೊಡ್ಡ ದೊಡ್ಡದು ಮಾಡಿದ್ದಾರೆ, ಚಿಕ್ಕದು ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಭಾಗ್ಯಕ್ಕನಿಗೆ ಥ್ಯಾಂಕ್ಸ್.